ಟಿ.ಬಿ. ಜಯಚಂದ್ರ ಮಾನ್ಯ ಉಪಮುಖ್ಯಮಂತ್ರಿ. ಭದ್ರಾ ಮೇಲ್ದಂಡೆ ಯೋಜನೆ ತುಮಕೂರು ಮತ್ತು ಚಿತ್ರದುರ್ಗ ನಾಲೆ ಸ್ಥಗಿತಗೊಂಡಿದ್ದು ಸದರಿ ಕಾಮಗಾರಿಗಳನ್ನು ಪೂರ್ಣಗೊಳಿಸಲು ತ್ವರಿತಗೊಳಿಸಲು ಸರ್ಕಾರದಿಂದ ಅನುಗಡೆ ಬಗ್ಗೆ ಎಷ್ಟು ಬೆಳಗ್ಗೆ ಎದ್ದ ತಕ್ಷಣ ಮಕ್ಕಳಿಗೆ ಏನು ತಿಂಡಿ ಮಾಡಿಕೊಡ್ಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ಮಕ್ಕಳಿಗೆ ಉತ್ತಮ ಆಹಾರ ಅಂತ ಅಂದ್ರೆ ಸಿರಿಧಾನ್ಯದಿಂದ ತಯಾರಾದಂಥ ಆಹಾರ. ಗರಿಗರಿಯಾದ ಮಸಾಲೆ ದೋಸೆ, ರಾಗಿ ದೋಸೆ ಹಾಗೂ ಇಡ್ಲಿ, ಪಡ್ಡು, ಉಪ್ಪಿಟ್ಟಿನ ಜೊತೆ ಚಪಾತಿ ಹಿಟ್ಟು ಸಹ ಸಮಯದಲ್ಲಿ ಮುಗಿಸ್ತೀರಿ ಅಂತಕ್ಕಂಥ ಮಾತನ್ನು ಕೇಳಿದ್ದೀನಿ. ಸುದೀರ್ಘವಾದಂಥ ಉತ್ತರವನ್ನು ಮಾನ್ಯ ಉಪಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ. ನನಗೆ ಇದು ನನ್ನ ಒಂದೇ ಮನವಿ ಅಂತ ಹೇಳಿದ್ರೆ, ಈ ಯೋಜನೆಗೆ ಆಡಳಿತಾತ್ಮಕ ಮಂಜೂರಾತಿಯನ್ನು ನೀಡಿದ್ದು 2000ನೇ ಇಸ್ವಿದಲ್ಲಿ. ಈಗ 25 ವರ್ಷದಿಂದ ಯೋಜನೆ ನಡೀತಾ ಇದೆ. ಈ ಯೋಜನೆಗೆ ಬಹಳ ಮುಖ್ಯವಾಗಿ ಅಂತ ಹೇಳಿದ್ರೆ 2023ರಲ್ಲಿ ಕೇಂದ್ರ ಸರ್ಕಾರ 5300 ಕೋಟಿ ರೂಪಾಯಿನ ಕೊಡ್ತೇವೆ ಅಂತಕ್ಕಂಥ ಬಜೆಟ್ನಲ್ಲಿ ಹೇಳಿದ್ದು. ಇದುವರೆಗಾಗಿ ನೀವು ಸುಮಾರು 14 ಕಾಗದಗಳನ್ನ ಬರೆದಿದ್ದೀರಿ, ಸಭೆಗಳನ್ನ ನಡೆದಿದ್ದೀರಿ, ಇದುವರೆಗೆ ಹಣ ಬಿಡುಗಡೆ ಆಗಿಲ್ಲ. ಅದಕ್ಕೆ ಹಣ ಬಿಡುಗಡೆ ಮಾಡೋದಕ್ಕೆ ವಿರೋಧ ಪಕ್ಷದ ಎಲ್ಲ ನಾಯಕರುಗಳು ಸೇರಿದಂತೆ ಪ್ರಧಾನಮಂತ್ರಿಗಳ ಹತ್ರ ನಿಯೋಗವನ್ನು ಕರ್ಕೊಂಡೋಗಿ ಹಣವನ್ನು ಬಿಡುಗಡೆ ಮಾಡತಕ್ಕಂಥದ್ರ ಬಗ್ಗೆ ಏನಾರ ಕ್ರಮ ತಗೋತೀರಾ ಒಂದು. ಮತ್ತು ಇದೊಂದೇ ಸಾಲದು. ಈಗ 2800 ಕೋಟಿಗೆ ಆಡಳಿತಾತ್ಮಕ ಮಂಜೂರಾತಿ ಸಿಕ್ಕಿ 25 ವರ್ಷ ಆದಮೇಲೆ ಈಗ 28,000 ಕೋಟಿ ಆಗಿರ್ತಕ್ಕಂಥದ್ದು. ಹಾಗಾಗಿ ಯೋಜನೆ ಇನ್ನೂ ವಿಳಂಬ ಆಗದೆ ಇರತಕ್ಕಂಥ ರೀತಿಯಲ್ಲಿ ರಾಜ್ಯ ಸರ್ಕಾರವೇ ಆದ್ಯತೆ ಮೇಲೆ ಹಣವನ್ನು ಬಿಡುಗಡೆ ಮಾಡತಕ್ಕಂಥ ಕೆಲಸವನ್ನು ಮಾಡ್ತದ ಅಂತಕ್ಕಂಥ ಎರಡನೇ ಪ್ರಶ್ನೆ. ನಮ್ಮ ಹಿರಿಯ ಸಚಿವರಾದ ಶಾಸಕರಾದಂಥ ಜಯಚಂದ್ರರವರು ಬಹಳ ಗಂಭೀರವಾದಂಥ ವಿಚಾರವನ್ನು ನಮ್ಮ ಭದ್ರಾ ಮೇಲ್ದಂಡೆ ಯೋಜನೆ ವಿಚಾರದಲ್ಲಿ ತುಮಕೂರು ಹಾಗೂ ಚಿತ್ರದುರ್ಗ ಸಂಬಂಧಪಟ್ಟಂಥ ನಾಲೆಗಳ ವಿಚಾರಗಳು ಹೇಳಿದ್ದಾರೆ. ಇದು ಎಲ್ಲರಿಗೂ, ವಿರೋಧ ಪಾರ್ಟಿಯವ್ರಿಗೂ ಗೊತ್ತು, ನಮಗೂ ಗೊತ್ತು. ಬೊಮ್ಮಾಯಿರವರ ಮುಖ್ಯಮಂತ್ರಿ ಆಗಿದ್ದಾಗ ನಿರ್ಮಲಾ ಸೀತಾರಾಮನ್ರವರು ಕೇಂದ್ರ ಸಚಿವರಾಗಿ ಫೈನಾನ್ಸ್ ಮಿನಿಸ್ಟರ್ ಆಗಿ 5400 ಕೋಟಿ ರೂಪಾಯಿ ಕೊಡ್ತೀನಿ ಅಂತೇಳಿ ಬಜೆಟಲ್ಲಿ ಅನೌನ್ಸ್ ಮಾಡಿ ಅದು ಪಾರ್ಲಿಮೆಂಟಲ್ಲಿ ಅನುಮೋದನೆ ಕೂಡ ಆಯಿತು. ಅದಾದಮೇಲೆ ಅದನ್ನೇ ಬೊಮ್ಮಾಯಿಯವರು ಕೂಡ ಈ ಒಂದು ಬಜೆಟಲ್ಲೂ ಕೂಡ, ಇಲ್ಲಿ ರಾಜ್ಯದ ಬಜೆಟಲ್ಲೂ ಕೂಡ ಅದನ್ನು ಇಟ್ಟಿದ್ರು. ನಾವು ಅದಕ್ಕೆ ಏನೇನು ಬೇಕೋ ಎಸ್ಟಿಮೇಟು, ಪ್ಲಾನು ಎಲ್ಲ ಕಳಿಸಿದ್ದೀವಿ, ಎಲ್ಲ ಕ್ಲಿಯರೆನ್ಸ್ ಎಲ್ಲ ಮಾಡಿದ್ದಾರೆ. ಗೌರ್ಮೆಂಟ್ ಚೇಂಜ್ ಆದ ತಕ್ಷಣ ನಿಂತೋಯ್ತು. ಸೊ ನಾನು ಸುಮಾರು 3 ಬಾರಿ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೇನೆ. ನಮ್ಮ ಚೀಫ್ ಮಿನಿಸ್ಟರ್ ಕೂಡ ಒಂದು 5-6 ಬಾರಿ ಭೇಟಿ ಮಾಡಿದ್ದಾರೆ. ನಮ್ಮ ಕೈಯಲ್ಲಿ ಸುಮಾರು ಒಂದು 10 ಬಾರಿ ಅವ್ರನ್ನೂ ಕರ್ಕೊಂಡು, ಜಯಚಂದ್ರ ಅವ್ರು ಕರ್ಕೊಂಡು ಸೆಂಟ್ರಲ್ ಮಿನಿಸ್ಟರ್ ಕೂಡ ನಾವು ಭೇಟಿ ಮಾಡಿದ್ದೇವೆ. ಇದು ಪ್ರೈಮ್ ಮಿನಿಸ್ಟರ್ ಆಫೀಸರ್ ಇದೆ, ಎಲ್ಲ ಆಫೀಸರ್ಸ್ ಹೇಳ್ತಾರೆ ಪ್ರೈಮ್ ಮಿನಿಸ್ಟರ್ ಆಫೀಸರ್ ಇದೆ, ಕ್ಯಾಬಿನೆಟಲ್ಲಿ ಆಗಿದೆ, ಮಾಡಿದ ಅಂತ. ಸೊ ನಾನು ಈಗ ಆಲ್ ಪಾರ್ಟಿ ಡೆಲಿಗೇಷನ್ನು ಮೊನ್ನೆ 8ನೇ ತಾರೀಕು ಹೋಗಬೇಕು, ಒಂದು ಮೀಟಿಂಗ್ ಕರಿಬೇಕು ಅಂತ ಕೂಡ ಮಾಡಿದ್ದು ಪಾರ್ಲೆದು. ಸೊ ಜೋಶಿ ಅವರು ಬೇರೆ ಮಿನಿಸ್ಟರ್ಸ್ ಎಲ್ಲ ಸೇರಿ ನಾವು ಬರೋಕ್ಕಾಗಲ್ಲ ಅವತ್ತು, ನಮ್ಮ ಬೇರೆ ಬೇರೆ ಇದೆ. ನಿರ್ಮಲಾ ಸೀತಾರಾಮನ್ ಅವರು ಕೂಡ ಬೇರೆ ಕಾರ್ಯಕ್ರಮ ಇದೆ ಅವತ್ತು ಅಂತ ಹೇಳಿದ್ರು, ಅದಕ್ಕೆ ಮುಂದೂಡಿದ್ರು. ಸೊ ಇದಕ್ಕೆ ಪರಿಹಾರ ಒಂದೇ. ಇದು ಅವರು ನೀವು ಸ್ಟೇಟಿಂದ ತೆಗೆದುಕೊಡಿ ಅಂತ ಹೇಳ್ತಾರೆ. ಸ್ಟೇಟಲ್ಲಿ 22,000 ಕೋಟಿ ರೂಪಾಯಿ ಇದೆ ನನ್ನ ಬಜೆಟಲ್ಲಿ. ಒಂದು 5,000 ಕೋಟಿ ರೂಪಾಯಿ ಕ್ಯಾಪಿಟಲ್ ವರ್ಕ್ಸ್ ತೆಗೆದುಕೊಳ್ಬೋದು. ಮಿಕ್ಕಿದೆಲ್ಲ ಹಳೆ ಕೆಲಸಕ್ಕೆ ಆಗ್ತದೆ. 1.25 ಲಕ್ಷ ಕೋಟಿ ರೂಪಾಯಿನ ಕೆಲಸ ನಡೀತಾ ಇದೆ. ಈ ವರ್ಷ ಯಾರಿಗಾರು ಬಿಲ್ ಬಂತು ಅಂತಂದರೆ ಆ ಬಿಲ್ ನಾನು 9% 8% ಸುಮಾರು ಒಂದು 10,000 ಕೋಟಿ ಬಂತು ಅಂತಂದರೆ ನನಗೆ 1,000 ಕೋಟಿ ಇರ್ತದೆ ಬಿಲ್ ರಿಲೀಸ್ ಮಾಡೋಕ್ಕೆ. ಬರೀ 10% ಮಾತ್ರ ಕೊಡೋಕ್ಕೆ ನನಗೆ ಅವಕಾಶ ಇದೆ. ಆ ಥರ ನಮ್ಮ ಈ ಇರಿಗೇಷನ್ ಡಿಪಾರ್ಟ್ಮೆಂಟ್ಗೆ ಓವರ್ ಬರ್ಡನ್ ಕೆಲಸನ ನಾವು ತೆಗೆದುಕೊಂಡಿದ್ದೀವಿ. ಅದಕ್ಕೆ ಇದಕ್ಕೇನು ಹಿಂದೆ ಕೇಂದ್ರ ಸರ್ಕಾರ ಮಾತು ಕೊಟ್ಟಿತ್ತು, ಆ ಮಾತು ಪ್ರಕಾರ ನಿಂತ್ಕೊಳ್ಬೇಕಾಗ್ತದೆ. ನಾನೆಲ್ಲ ನಮ್ಮ BJP ಫ್ರೆಂಡ್ಸ್ಗೆ, ಜನತಾದಳ ಫ್ರೆಂಡ್ಸ್ಗೆ ಅವ್ರಿಗೆಲ್ಲ ಅಪೀಲ್ ಮಾಡ್ಕೊಳ್ತೀನಿ. ಎಲ್ಲ ನಾನು ಒಂದಿನ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ತೀನಿ. ನೀವು ಬೇಕಾದ್ರೆ ಅಪಾಯಿಂಟ್ಮೆಂಟ್ ತೆಗೆದುಕೊಳ್ಳಿ. ನನಗೆ ಅಪಾಯಿಂಟ್ಮೆಂಟು ಡೆಲಿಗೇಷನ್ ಕೊಡ್ತಾ ಇಲ್ಲ, ನಾವು ವೈಯಕ್ತಿಕವಾಗಿ ಭೇಟಿ ಮಾಡಿ ಕೊಡ್ತಾ ಇದ್ದಾರೆ. ಸೊ ಆಗೂ ಕೂಡ ನಾನು ಇದ್ರ ಬಗ್ಗೆ ಪ್ರಸ್ತಾವನೆ ಮಾಡಿದ್ದೀವಿ. ಈಗ ನೆಕ್ಸ್ಟು ಈಗ ಪಾರ್ಲಿಮೆಂಟು ಸೆಷನ್ ಮಧ್ಯದಲ್ಲೇ ಒಂದಿನ ಕೇಳ್ತೀವಿ ನಾವು, ಇಲ್ಲ ಅಂದ್ರೆ ಅದಾದಮೇಲೆ ಕೇಳ್ತೀವಿ. ಎಲ್ಲ ಒಟ್ಟಿಗೆ ಹೋಗಿ ಕೇಂದ್ರ ಸರ್ಕಾರದ ಮೇಲೆ ಒತ್ತಾಯ ಮಾಡಿ ಹಣವನ್ನು ಬಿಡುಗಡೆ ಮಾಡಿದ್ರೆ ಖಂಡಿತ ಅವ್ರು ಹೇಳ್ದಂಗೆ ಹಿಂದೆ ಇದು ಪ್ರಾರಂಭ ಮಾಡಿದಾಗ 2,800 ಕೋಟಿ ಇತ್ತು, ಈಗ 28,000 ಕೋಟಿ ರೂಪಾಯಿ ಹೋಗ್ತಿದೆ. ಸೊ ಇದು ಭಾಳ ಕಷ್ಟಕರವಾದಂಥ ಪರಿಸ್ಥಿತಿ. ಇದಕ್ಕೆಲ್ಲರೂ ಸೇರಿ ಒಟ್ಟಿಗೆ ನಾವು ಹೋರಾಟ ಮಾಡಿ ಇದನ್ನು ಬಗೆಹರಿಸೋಣ. ಓಕೆ.